ಸಿಂಹದ ಮರಿಯ ಕಥೆ. ಸಾಮಾನ್ಯ 92 ಭಾಳಷ್ಟು ಮರಿಗಳು ಹುಟ್ಟುತ್ತಾ ಇದ್ವು. ಹುಟ್ಟಿದ ಕೂಡಲೇ ತಾಯಿನೇ ಕಚ್ಚಿ ಅದನ್ನ ಸಾಯಿಸ್ಬಿಡ್ತಾ ಇತ್ತು. ಭಾಳ ವರ್ಷಗಳಿಂದ ಒಂದು ಮರಿನೂ ನ್ಯಾಚುರಲ್ ಆಗಿ ಬದುಕಿಲ್ಲ. ಸರಿ, ಹೇಗಾದರೂ ಮಾಡಿ ಈ ಸರಿ ಹುಟ್ಟೋ ಮರಿನ ಬದುಕಿಸ್ಬೇಕು, ಯಾಕಾಗಲ್ಲ, ಟ್ರೈ ಮಾಡೋಣ. ಆಮೇಲೆ ಈ ಹಾಲು, ಹಿಂದಿನವ್ರ ಎಕ್ಸ್ಪೀರಿಯನ್ಸ್ ಹೇಳೋದು, ಆಡಿನ ಹಾಲು ಕೊಟ್ಟರೆ ಉಳಿಬೋದು. ಸರಿ, ಏನು ಮಾಡೋದು, ಆಡಿನ ಹಾಲು ಎಲ್ಲಿ ತರೋದು? ನಮಸ್ಕಾರ, ಇದು ಫಾರೆಸ್ಟ್ ಡೈರೀಸ್. ನಾನು ಬಡಕಿಲಾ ಪ್ರದೀಪ್. ನಮ್ಮ ಜೊತೆ ನಿವೃತ್ತ ಡೆಪ್ಯೂಟಿ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ಸ್ TJ ರವಿಕುಮಾರ್ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ, ವೆಲ್ಕಮ್ ಟು ದ ಶೋ. ಸಿಂಹದ ಮರಿಯ ಕಥೆ, ಅದು ಏನು ಸಿಂಹದ ಮರಿಯ ಕಥೆ? ನಾನು ಸರ್ವೀಸಿಗೆ ಸೇರಿದ ಹೊಸರಲ್ಲಿ ಆಗಷ್ಟೇ ವಲಯ ಅರಣ್ಯಾಧಿಕಾರಿಯಾಗಿ ಶಿವಮೊಗ್ಗ ವನ್ಯಜೀವಿ ವಲಯಕ್ಕೆ ಬಂದಿದ್ದೆ. ಆವಾಗಲೂ ಸೇಮ್ ಸಕ್ಕರೆಬೈಲು ಸಫಾರಿ ಪ್ಲಸ್ ಶೆಟ್ಟಿಹಳ್ಳಿ ಸ್ಯಾಂಕ್ಚುರಿ, ಇದು ನಮ್ಮ ಜೂರಿಸ್ಟಿಕ್ಷನ್ನು. ಆಗ ಸಾಮಾನ್ಯ 1992 ಅಂತ ಕಾಣ್ತದೆ. ಓಕೆ, ಒಂದು 35 ವರ್ಷ ಹಿಂದಿನ. ಹೌದು. ಆವಾಗ ಸಫಾರಿನೂ ಕೂಡ ಇಷ್ಟೆಲ್ಲ ಡೆವಲಪ್ ಆಗಿರಲಿಲ್ಲ, ತುಂಬ ಚಿಕ್ಕದಿತ್ತು. ಆ್ಯಸ್ ಯೂಶ್ವಲ್ಲು ಅಲ್ಲಿ ಟೈಗರು, ಲಯನ್ನು, ಹರ್ಬಿಯೋರು, ಇಂಥವೆಲ್ಲ ಪ್ರಾಣಿಗಳು ಇದ್ದವು. ಝೂ ಸಪ್ರೇಟ್ ಇತ್ತು, ಸಫಾರಿ ಸಪ್ರೇಟ್ ಇತ್ತು. ಸೊ ಅಲ್ಲಿ ಒಂದು ಏಷ್ಯಾಟಿಕ್ ಗ್ರೂಪ್ ಇತ್ತು, ಒಂದು ಗಂಡು 3 ಹೆಣ್ಣಿತ್ತು. ಲಯನ್ ಏಷ್ಯಾಟಿಕ್ ಲಯನ್. ಸೊ ರಾಜ ಅಂತ ಗಂಡು, ಜ್ಯೋತಿ, ಪ್ರಿಯಾ, ಪಾರುಲ್ ಅಂತ 3 ಹೆಣ್ಣು. ಓಕೆ, ಇದು ಎಲ್ಲ ಹೆಸರು ಎಲ್ಲ ಯಾರು ಹೇಗಿಡೋದು? ಅದು ಹುಟ್ಟಿದ ಒಂದು 3 ಮಂತ್ಸ್ಗೆ ನಾವು ಒಂದು ಸರ್ವಿಸ್ ರಿಜಿಸ್ಟ್ರನ್ನೇ ಇಡ್ತೀವಿ ಪ್ರತಿ ಅನಿಮಲ್. ಅಲ್ಲ, ಹೆಸರು ಇಡೋದು ಯಾರು? ಅದು ಯಾರಾದರೂ ಸಜೆಸ್ಟ್ ಮಾಡಿದರೆ ಓಕೆ, ಅದಕ್ಕೆ ಆ ಸಂದರ್ಭಕ್ಕೆ ತಕ್ಕನಾಗಿ. ಈಗ ಆನೆಗಳಿಗೂ ಒಂದೊಂದು ಹೆಸರು ಹೆಂಗೆ ಹೌದೆ. ಸೊ ನೀವು ಆ ಸಾಗರದಲ್ಲಿ ಸಿಕ್ಕ ಆನೆ ಅಂತ ಸಾಗರ್ ಅಂತ ಇಟ್ವಿ. ಅದೇ ಥರ ಲಕ್ಷ್ಮಿ, ಮಹಾಲಕ್ಷ್ಮಿ ಹಬ್ಬದ ಥರ. ಅರ್ಜುನ, ಈ ಮೇ ಬಿ ವೆರಿ ಸ್ಟ್ರಾಂಗ್. ಓಕೆ, ಆ ಥರ ಇದು ಈ 4 ಏಷ್ಯಾಟಿಕ್ ಇದಿತ್ತು. ನಮಗೊಬ್ಬರು ಜೊತೆಗೆ ಡಾಕ್ಟ್ರಿದ್ರು, ವೆಟರ್ನರಿ ಡಾಕ್ಟ್ರು. ನಮ್ಮ ಸಂಪರ್ಕ ಒಂಥರ ಜೊತೆಯಾಗೇ ಇರುತ್ತೆ ಯಾವಾಗಲೂ. ಓಕೆ, ವನ್ಯಜೀವಿ ಅಂದರೆ ಅಲ್ಲಿ ಒಂದು ಡಾಕ್ಟ್ರದ್ದು ಸಂಪರ್ಕ ಇರಲೇಬೇಕು. ಅವ್ರು ನಮ್ಮ ಜೊತೆಗೆ ಇರ್ತಾರೆ. ಅವರು ನಾವು ಜಂಟಿಯಾಗೇ ಯೋಚನೆ ಮಾಡಿ ಅದು ಏನು ಬೇಕೋ ಅದು ಟ್ರೀಟ್ಮೆಂಟ್ ಮಾಡ್ತೀವಿ. ನಾವು ಮ್ಯಾನೇಜ್ಮೆಂಟ್ ಸೈಡ್ ಇರ್ತೀವಿ, ಅವರು ಟ್ರೀಟ್ಮೆಂಟ್ ಸೈಡ್ ಇರ್ತಾರೆ. ಶುಶ್ರೂಷೆ. ಸೊ ಅಲ್ಲಿಯ ಸಂದರ್ಭ ಹೇಗಿತ್ತು ಅಂದರೆ, ಭಾಳಷ್ಟು ಮರಿಗಳು ಹುಟ್ಟುತ್ತಾ ಇದ್ವು. ಹುಟ್ಟಿದ ಕೂಡಲೇ ತಾಯಿನೇ ಕಚ್ಚಿ ಅದನ್ನು ಸಾಯಿಸ್ಬಿಡ್ತಾ ಇತ್ತು. ಎಲ್ಲ ಮರಿ ಅಲ್ಲಿವರೆಗೂ ಮರಿ ಇರ್ತವೆ. ಹುಲಿದು ನೀವು ಮ್ಯಾಕ್ಸಿಮಮ್ 4 ಅಂತ ಹೇಳಿ, ಇಲ್ಲಿ 1, 2, 3 ಇದು ಅದೇ ಥರ ಸೇಮ್ ಇರುತ್ತೆ. ಅದು ಕಚ್ಚಿ ಸಾಯಿಸ್ಬಿಡುತ್ತೆ. ಅಲ್ಲಿಂದ ಭಾಳ ವರ್ಷಗಳಿಂದ ನನಗೆ ತಿಳಿದು ಬಂದದ್ದೇನೆಂದರೆ, ಒಂದು ಮರಿನೂ ನ್ಯಾಚುರಲ್ ಆಗಿ ಬದುಕಿಲ್ಲ. ಅಂದರೆ ಈಗ ಈ ಹುಲಿ ತನ್ನ ಮರಿನ ಎಷ್ಟು ಮಟ್ಟಿಗೆ ಕೇರ್ ತೊಗೊಳುತ್ತೆ ಅಂದರೆ, ಮನುಷ್ಯ ತನ್ನ ಮಗುನ ಎಷ್ಟು ಮಟ್ಟಿಗೆ ಕೇರ್ ತೊಗೋತಾನೆ ಅಷ್ಟು ಮಟ್ಟಿಗೆ ಕೇರ್ ತೊಗೊಳುತ್ತೆ. ಇದು ಭಾಳ ನಮಗೆ ಅನ್ಯೂಶುವಲ್ ಅನ್ನಿಸ್ಬಿಡ್ತು. ಸಿಂಹನೂ ಹಾಗೇನಾ? ಸಿಂಹ ಅನ್ಯೂಶುವಲ್ಲು, ಕಾಡಲ್ಲಿ ಚೆನ್ನಾಗಿ ಬೆಳೆಸುತ್ತೆ. ಓಕೆ, ಅದು ಗ್ರೂಪ್ ಅನಿಮಲ್ಲು. ಇದು ಸಾಲಿಟ್ರಿ ಅನಿಮಲ್ಲು. ಯಾವುದು? ಟೈಗರು, ಹುಲಿ. ಅದು ಹರ್ಡ್, ಪ್ರೈಡ್ ಅಂತ ಹೇಳ್ತಾರೆ. ಜೊತೆಯಾಗಿ ಎಲ್ಲವೂ ಒಟ್ಟಿಗೆ ಸಂಸಾರ ಮಾಡುವಂಥ ಒಂದು ನೇಚರ್ ಇರೋದು. ಅಂದರೆ ಹುಲಿಗಳಲ್ಲಿ ಹಾಗಿದ್ರೆ ತಾಯಿ ಮತ್ತೆ ಮರಿಗಳು ಮಾತ್ರ ಜೊತೆಗೆ ಇರ್ತವೆ. ಅಪ್ಪ ಅಂತ ಹೇಳ್ಕೊಂಡು ಅದಿರಲ್ಲ ಜೊತೆಗೆ. ಇವು ಹುಲಿಗಳು ಮರಿಗಳುವೆ 1.5 ವರ್ಷ 2 ವರ್ಷ ಆದಮೇಲೆ ಅದಕ್ಕೆ ಬೇಟೆ ಎಲ್ಲ ಕಲಿಸುತ್ತೆ. ಅವು ಸಪ್ರೇಟ್ ಇಂಡಿಪೆಂಡೆಂಟಾಗಿ ಬದುಕಕ್ಕೆ ಶುರು ಮಾಡ್ತವೆ ಮರಿಗಳು. ಓಕೆ, ಸೊ ಇಲ್ಲಿ ವಸ್ತುಸ್ಥಿತಿ ವಿಭಿನ್ನವಾಗಿತ್ತು. ಮರಿ ಉಳಿತಾನೆ ಇಲ್ಲ. ಹಿಂದಿನ ಆಫೀಸರ್ಸು 1-2 ಸಾರಿ ಅದು ಹುಟ್ಟಿದ ಕೂಡಲೇ ಅದನ್ನು ಹೊರಗಡೆ ತೆಗೆದು ಬದುಕಿಸುವಂಥ ಒಂದು ಪ್ರಯತ್ನ ಮಾಡಿದರು. ಓಕೆ, ಸಕ್ಸಸ್ ಕಂಡಿರಲಿಲ್ಲ.
ಓಕೆ. ಹುಟ್ಟಿದ ಕೂಡಲೇ ಅಂದರೆ ಅಂದರೆ ಈಗ ಮರಿ ಹುಟ್ಟಿದ ಒಂದು ತಕ್ಷಣಕ್ಕೆ ಅನಿಮಲ್ ಕೀಪರ್ ಗಮನಕ್ಕೆ ಬರುತ್ತದೆ. ಅದು ಕೂಗಾಡೋದು, ಅದು ಜಾಸ್ತಿ ಓಡಾಡೋದು ಕೇಜ್ ಒಳಗೇನೆ. ಅದು ಹುಟ್ಟಿದ ತಕ್ಷಣ ಹಾಂ, ಅದು ಅಷ್ಟರ ಮಟ್ಟಿಗೆ ಅದು ನಂಬಿಕೆ. ಅನಿಮಲ್ ಕೀಪರ್ ಮೇಲೆ ಇಷ್ಟು ವಿಶ್ವಾಸ ಇಟ್ಟಿರುತ್ತೆ. ಅವನ ಪಕ್ಕದ ಕೇಜಿಗೆ ಹಿಂಗೆ ಒಂದು ಕೇಜಿಗೆ ಒಂದು ಕೇಜಿಗೆ ಮಧ್ಯೆ ಒಂದು ಬಾಗಿಲಿರುತ್ತೆ. ಆ ಬಾಗಿಲು ತೆಗೆದು ಪಕ್ಕದ ಕೇಜಿಗೆ ಹೋಗು ಅಂದ ಕೂಡಲೇ ಅದು ಹೊಟ್ಟೋಗುತ್ತೆ. ಅಷ್ಟರ ಮಟ್ಟಿಗೆ ಅದು ಅವನ್ನ ನಂಬುತ್ತೆ. ಯಾಕೆಂದರೆ ಅದರ ಸಂಪೂರ್ಣ ಉಸ್ತುವಾರಿ ಅವನೇ ಮಾಡ್ತಿರ್ತಾನೆ. ಆಯಿತಾ? ಸೊ ಹೀಗಾಯಿತು. ನನಗೆ ಒಬ್ಬರು ಡಾಕ್ಟ್ರಿದ್ದರು, ತುಂಬ ಡೆಡಿಕೇಟೆಡ್ ಪರ್ಸನ್, ತುಂಬ ಡೆಡಿಕೇಟೆಡ್. ಅವರು ಭಾಳಷ್ಟು ಇದ್ರದ್ದು ನಮಗೆ ಸಂಪೂರ್ಣ ಬೆನ್ನೆಲುಬು. ಅಂದರೆ ಪ್ರತಿಯೊಂದು ಹಂತದಲ್ಲೂ ಅವರು ನಮಗೆ ಗೈಡ್ ಮಾಡೋರು. ಯಾಕೆಂದರೆ ವೈಲ್ಡ್ ಲೈಫಿಗೆ ಪೋಸ್ಟಿಂಗ್ ಆಗಿದ್ದು ನನಗೆ ಫಸ್ಟ್ ಟೈಮ್ ಅದು. ಸೊ ಅದು ನನಗೂ ಅಷ್ಟೊಂದು ಅನುಭವ ಇರಲಿಲ್ಲ. ಸೊ ಪ್ರತಿಯೊಂದಕ್ಕೂ ಅವರು ಗೈಡೆನ್ಸ್ ತೊಗೊಂಡು ನಾವು ಇಬ್ಬರು ಸೇರಿ ಅದನ್ನು ಮಾಡ್ತಾಯಿದ್ವಿ. ಸರಿ, ಹೇಗಾದರೂ ಮಾಡಿ ಈ ಸರಿ ಹುಟ್ಟೋ ಮರಿನ ನಾವು ಬದುಕಿಸ್ಬೇಕು ಡಾಕ್ಟ್ರೆ. ಅದು ಎಷ್ಟೇ ಶ್ರಮ ಆದರೂ ಪರವಾಗಿಲ್ಲ, ಏನಾದರೂ ಪರವಾಗಿಲ್ಲ, ನಾವು ಉಳಿಸೋಣ. ಅಂದರೆ ಹಿಂದೆ ಫೇಲ್ ಆಗಿದ್ದು ಯಾಕೆ, ಏನಾಗಿತ್ತು? ಹಾಂ, ಅದು ಸಾಮಾನ್ಯವಾಗಿ ಅದು ಬೆಳೆಸುವ ಒಂದು ವ್ಯತ್ಯಾಸ. ಆಕಳ ಹಾಲು ಕೊಡ್ತಿದ್ರು, ಆಕಳ ಹಾಲೇ ವಿಷ ಆಗುತ್ತೆ ಕೆಲವು ಸಾರಿ. ಓಕೆ. ಅಂದರೆ ಅದು ಡೈಜೆಸ್ಟ್ ಮಾಡೋಕ್ಕಾಗಲ್ಲ ಅಂತ ಲ್ಯಾಕ್ಟೋಸಿಡೋಸಿಸ್ ಅಂತ ಏನೋ ಸಮಥಿಂಗ್ ಹೇಳ್ತಿದ್ರು. ಅದೆಲ್ಲ ಆಗಿಬಿಡುತ್ತೆ, ಅದು ಉಳಿಯಲ್ಲ. ಸೊ ಅದನ್ನು ಏನಾದರೂ ಒಂದು ಹೊಸ ಥರ ಮಾಡಿ ಅದನ್ನು ಬದುಕಿಸ್ಬೇಕು. ದೊಡ್ಡ ಚಾಲೆಂಜು. ಅದನ್ನು ಡಿಸಿಷನ್ ತೊಗೊಂಡಾಯ್ತು ಇಬ್ಬರು. ಎಷ್ಟೊತ್ತಿಗಾಗಲಿ ಡಾಕ್ಟ್ರೆ, ನಾ ಬರ್ತೀನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಇಬ್ಬರು ಹೋಗೋಣ, ಅದು ಟ್ರೀಟ್ ಮಾಡೋಣ, ಅದಕ್ಕೆ ಏನೇನು ಬೇಕು ಅದನ್ನು. ಸೊ ನೀವಿಬ್ಬರು ಸಾಕಮ್ಮಗಳಾದ್ರಿ. ಒಂದು ಅದರಲ್ಲಿ ಬದುಕಿಗೆ ಕಾರಣ ನಾವೇ ಅಂತ. ಸರಿ ಆಯಿತು, ದತ್ತು ತೊಗೊಂಡ್ರಿ? ಹಾಂ, ದತ್ತು ತೊಗೊಂಡಂಗೆ ಆಯಿತು. ಸರಿ ಆಯಿತು, ಅದು ಡಾಕ್ಟ್ರು ಆಯಿತು ಮಾಡೋಣ, ಸರಿ ಮಾಡೋಣ ಆಯಿತು ತೊಗೊಂಡು ಅನಿಮಲ್ ಕೀಪರ್ಗೆ ಹೇಳಿದ್ವಿ, ನೋಡಪ್ಪ ವೆಯ್ಟ್ ಮಾಡು, ಇವತ್ತಲ್ಲ ನಾಳೆ ಅದು ಡೆಲಿವರಿ ಆಗ್ಬೋದು. ಡೆಲಿವರಿ ಆದ ಕೂಡಲೇ ಸಿಂಹದ ಮರಿ ಹೊರಗಡೆ ತಕ್ಕೋ. ಅದನ್ನು ಹೈಯರ್ ಆಫೀಸರ್ ಗಮನಕ್ಕೂ ತಂದ್ವಿ. ಅವರು ಕೂಡ ಓಕೆ ಗೋ ಎಡ್ ಅಂದರು. ಸರಿ ಆಯಿತು. ತಗೊಂಡ್ಮೇಲೆ ಮರಿ ಹುಟ್ಟಿತು, ಒಂದೇ ಒಂದು ಮರಿ ಹುಟ್ಟಿತ್ತು. ಅದನ್ನು ತೊಗೊಂಡ್ವಿ, ಈಚೆ ತೊಗೊಂಡ್ವಿ. ಆಮೇಲೆ ಒಂದು ವುಡನ್ ಬಾಕ್ಸು ಹತ್ತಿ, ಅದಕ್ಕೊಂದು 1000 ವ್ಯಾಟ್ಸ್ ಬಲ್ಬು, ಅದು ಶಾಖ ಬೇಕಲ್ಲ, ವಾಮ್ತ್ ಬೇಕು. ವಾಮ್ತ್ ಬೇಕು, ಹೌದು. ಅದೆಲ್ಲ ಮಾಡಿದ್ವಿ. ಸರಿ ಆಯಿತು, ಅದನ್ನು ತಂದು ಹೊರಗಡೆ ಇಟ್ಕೊಂಬಿಟ್ವಿ. ಸೊ ಅದು ಏನಾದರೂ ಒಂದು ಪ್ರಯತ್ನ ಮಾಡಿ ಇದನ್ನು ಬದುಕಿಸ್ಬೇಕು. ಸರಿ ಆಯಿತು. ಅದು ನಮ್ಮ ಇದರಲ್ಲಿ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗ್ತೀವೋ ಗೊತ್ತಿಲ್ಲ. ಕರೆಕ್ಟ್. ಅಷ್ಟರ ಮಟ್ಟಿಗೆ ನೀವು ಮಾಡೋ ಕೆಲಸನ ಆನೆಸ್ಟಾಗಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಒಂದು ಮಾಡೋಣ ನಾವು. ಇಷ್ಟು ವರ್ಷ ಆದಮೇಲೆ ಈಗ ನಿಮ್ಮ ಎದುರು ಕತೆ ಅದು ಹೇಳ್ತೀನ ಅನ್ನೋದು ನನಗೆ ಅರಿವಿಲ್ಲ. ಹೌದು, ಅದೊಂದು ಮಾಡಬೇಕು ಚಾಲೆಂಜ್ ತೊಗೊಂಡ್ಬಿಟ್ರಿ ಅಷ್ಟೇ. ಅದು ಮತ್ತೇನೋ ಅದ್ರದ್ದು ಫರ್ದರ್ ಏನೋ ಅದ್ರ ಬಗ್ಗೆ ನಮಗೆ ಲೇಖನ ಬರೀಬೇಕು ಅಥವಾ ಪೇಪರಿಗೆ ಕೊಡ್ಬೇಕು ಅಂಥವು ಏನು ಯೋಚನೆ ಇಲ್ಲ. ಬದುಕಿಸ್ಬೇಕು. ಯಾಕಾಗಲ್ಲ, ಟ್ರೈ ಮಾಡೋಣ, ಇಷ್ಟೇ ಅವತ್ತಿಗೆ. ಆಯ್ತು ರೀ. ಆಮೇಲೆ ಆಯಿತು, ತಂದ್ವಿ. ಅದಕ್ಕೆ ಏನು ಬೇಕು, ಕಾಟನ್ನು, ಹುಲ್ಲು, ಅದಕ್ಕೇನು ತಾಯಿ ಜೊತೆಗೆ ಏನು ಇದು ಸಿಗುತ್ತೆ ಅದನ್ನು ಆರ್ಟಿಫಿಷಿಯಲ್ ಆಗಿ ಕ್ರಿಯೇಟ್ ಮಾಡಿದ್ವಿ. ಎಲ್ಲ ಒಂದೊಂದೇ ಯೋಚನೆ ಮಾಡಿ ಅದಕ್ಕೆ ಕ್ರಿಯೇಟ್ ಮಾಡ್ತಾ ಬಂದ್ವಿ. ಆಮೇಲೆ ಈ ಹಾಲು, ಈ ಮೇನ್ ಚಾಲೆಂಜ್ ಇದ್ದಿದ್ದು ಹಾಲು ಹಿಂದಿನವರು ಎಕ್ಸ್ಪೀರಿಯನ್ಸ್ ಹೇಳೋರು. ಸರ್ ಅದನ್ನೆಲ್ಲ ಸ್ಟಡಿ ಮಾಡಿ ಎಲ್ಲಿ ಕೊಟ್ರಿ, ಎಲ್ಲಿ ತಂದ್ರಿ ಹಾಲು, ಹೆಂಗೆ ತಂದ್ರಿ, ಎಷ್ಟೊತ್ತಿಗೆ ಕೊಡ್ತಿದ್ರಿ, ಎಲ್ಲ ಕೊಡ್ತಿದ್ರಿ, ಎಲ್ಲವೂ ಕೇಳ್ಕೊಂಡ್ವಲ್ಲ. ಸರಿ ಆಯ್ತು, ಆಡಿನ ಹಾಲು ಕೊಟ್ಟರೆ ಉಳಿಬೋದು. ಸರಿ ಏನು ಮಾಡೋದು, ಆಡಿನ ಹಾಲು ಎಲ್ಲಿ ತರೋದು? ಒಂದು ಆಡನ್ನು ತಂದು ಸ್ಟಾಫ್ ಮನೇಲಿ ಕಟ್ಟಿದ್ವಿ. ಓ ದೇವ್ರೆ. ಓಕೆ, ಆಡು ತಂದ್ವಿ, ಅದ್ರದ್ದು ಹಾಲು. ಆಮೇಲೆ ಪ್ರತಿ ಸಾರಿ ಅದು ಸಿಂಹನ ಉಳಿಸೋದಕ್ಕೆ ಆಡು ಸಾಕಿದ್ರಿ. ಆಡಾದಮೇಲೆ ಸ್ಟಾಫಿಗೆ ಕೊಟ್ವಿ. ಅವನು ಪ್ರತಿ ಸಾರಿ ಹಾಲು ಬಂದಾಗ್ಲೂ ಅದನ್ನು ಉಗುರು ಬಿಸಿ ಅಂತೀವಿ ನಾವು ಕನ್ನಡದಲ್ಲಿ. ಲೈಟಾಗಿ ಬಿಸಿ ಮಾಡಬೇಕು. ಅದು ತಾಯಿ ಹಾಲಿಂದ ಅದು ಕುಡಿದಾಗ, ಇದರಿಂದ ಎದೆಯಿಂದ ಕುಡಿದಾಗ ಎಷ್ಟು ಬಿಸಿ ಇರಬೇಕು ಅಷ್ಟೇ ಬಿಸಿ ಮಾಡಿ, ಅಷ್ಟೇ ಟೆಂಪ್ರೇಚರ್ ಮೇಂಟೈನ್ ಮಾಡಿ, ಟೆಂಪ್ರೇಚರ್ ಇರಬೇಕು.
ಅದಕ್ಕೊಬ್ಬ ನೀವು ಯಾರನ್ನು ಸಮ್ ವೆಂಕಟೇಶ್ ಅಂತಲೇ ಯಾರೋ ಈಸ್ ಸೀಮ್ಸ್ ಟು ಬಿ ಸಿನ್ಸಿಯರ್. ಓಕೆ, ನಾವು ಹೇಳಿದ್ದನ್ನು ಅಲ್ಲಿ ಕ್ಯಾರಿ ಔಟ್ ಆಗಬೇಕಲ್ಲ. ಕರೆಕ್ಟ್. ಅದನ್ನು ಚಾಚು ತಪ್ಪದೆ ಮಾಡಬೇಕು. ನೀವು 24 ಗಂಟೆ ಇರೋಕ್ಕಾಗಲ್ಲ. ಆಗಲ್ಲ. ಹೌದು, ನಮ್ಗೆ ಬೇರೆ ಬೇರೆ 108 ಕೆಲಸ ಇಂಥವೇ ಇರ್ತವೆ. ಹಾಂ, ಸರಿ, ಅವನಿಗೆ ನೇಮಿಸಿದ್ವಿ. ಅವನು ಪಾಪ ಪ್ರಾಂಪ್ಟಾಗಿ ನಾವು ಏನು ಇನ್ಸ್ಟ್ರಕ್ಷನ್ ಕೊಟ್ಟೋಗಿರ್ತೀವಿ ಅದನ್ನು ಮಾಡ್ತಿದ್ದ. ಸರಿ ಆಯಿತು, 8 ದಿವಸ ಆಯಿತು, 9 ದಿವಸ ಆಯಿತು, 10 ದಿವಸ ಆಯಿತು, 15, 1 ತಿಂಗಳಾಯಿತು. ಮರಿ ಬದುಕೇ ಇದೆ, ಹಬ್ಬ, ಹಾಂ, ಆರಾಮಾಗಿದೆ. ಸೊ ಅಲ್ಲೇ ಬೆಳವಣಿಗೆ ಎಲ್ಲ ಬೆಳವಣಿಗೆ ಆಗಿದೆ. ಸರಿ, ಆಮೇಲೆ ಹಾಗೆ ಬೆಳೀತಾ 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 3 ಮಂತ್ಸು ಆಗೋಯ್ತು ಅದಕ್ಕೆ. ಓಕೆ, ಅಂದರೆ ಈ ಬರೀ ಔಟ್ಸೈಡೇ ಹಾಲು ಕೊಡೋದು ಒಂದು. ಅಂದರೆ ಈಗ ನಂಗೆ ಇನ್ನೊಂದು ಏನು ಗೊತ್ತಾಗಬೇಕು ಅಂತಂದರೆ, ಇವಾಗ ಒಂದು ಬೆಕ್ಕು ಮರಿ ಹಾಕಿದ ಮೇಲೆ ಅದು ಕಣ್ಣು ಬಿಡೋದು ಅನ್ನೋ ಥರ ಎಲ್ಲ ಇಲ್ಲೂ ಹಾಗೆ ಇರುತ್ತೆ. ಇಲ್ಲೂ ಹಾಗೆ ಇರುತ್ತೆ. ಹಾಂ, 2 ವೀಕ್ಸ್ ಮಿನಿಮಮ್. ಓಡಾಟ ಎಲ್ಲ ಓಡಾಟನೂ ಮೊದಲು ಸಣ್ಣದಾಗಿ ಬಿದ್ದು ಎದ್ದು ಓಡಾಡುತ್ತೆ. ಆಮೇಲೆ ಕಾಲುಗಳಿಗೆ ಸ್ಟ್ರೆಂತ್ ಬರುತ್ತೆ. ಆಮೇಲೆ ಮೆಲ್ಲಗೆ ಓಡಾಡುತ್ತೆ. ಒಂದು ಸಣ್ಣ ರೂಮಲ್ಲಿ ಓಡಾಡುತ್ತೆ. ದೊಡ್ಡದಾಗ್ತಾ ಇನ್ನು ಸ್ವಲ್ಪ ಆ್ಯಕ್ಟಿವಿಟಿ ಜಾಸ್ತಿ ಮಾಡುತ್ತೆ. ಅದೆಲ್ಲ ಹೇಗೆ ನೀವು ಡಿಸೈಡ್ ಮಾಡೋದು? ಹೇಗೆ ಅದಕ್ಕೆ ಅಂದರೆ ಇವನ ಹತ್ರ ಮಾತಾಡ್ತೀವಲ್ಲ, ಅನಿಮಲ್ ಯಾರನ್ನ ನಾವು ನೋಡ್ಕೊಳ್ತೀವಿ. ಹೌದು, ಅಲ್ಲ ಸಪೋಸ್ ನಾವು ಒಂದು ನೀವು ಅಷ್ಟು ಸ್ಟಡಿ ಮಾಡಿರ್ತೀರಿ, ಆ ಪ್ರಾಣಿ ಬಗ್ಗೆ ನಿಮ್ಗೆ ಅಷ್ಟು ಆಳವಾಗಿ ಗೊತ್ತಿರಬೇಕಾಗುತ್ತೆ. ಗೊತ್ತಿರುತ್ತೆ.